ಮಾರ್ಟಿನ್ ಧ್ರುವ ಸರ್ಜಾ ಅಭಿನಯದ ಪ್ಯಾನ್ ಇಂಡಿಯಾ ಸಿನಿಮಾ, ಬಹುನಿರೀಕ್ಷಿತ ಸಿನಿಮಾ. ಈ ಸಿನಿಮಾ ಬಿಡುಗಡೆಯ ಸನಿಹದಲ್ಲಿಯೇ ಸಿನಿಮಾ ನಿರ್ದೇಶಕರ ಮೇಲೆ ಗಂಭೀರ ಆರೋಪವೊಂದು ಬಂದಿದೆ. ಏನದು ಆರೋಪ? ಆರೋಪದಿಂದ ಆಗ್ತಾ ಇರುವಂತಹ ಬೆಳವಣಿಗೆ ಆದ್ರೂ ಏನು? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಮಾರ್ಟಿನ್ ನಿರ್ದೇಶಕರ ಮೇಲೆ ಕಮಿಷನ್ ಆರೋಪದ ಬಗ್ಗೆ ನಿರ್ದೇಶಕರು ಹೇಳಿದ್ದೇನು? ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಿರುವಾಗಲೇ ನಿರ್ದೇಶಕ ಎಪಿ ಅರ್ಜುನ್ ಮೇಲೆ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಮಾರ್ಟಿನ್ ಸಿನಿಮಾದ ನಿರ್ದೇಶಕ ಎಪಿ ಅರ್ಜುನ್ ಮೇಲೆ 50 ಲಕ್ಷ ಕಮಿಷನ್ ಆರೋಪ ಮಾಡಲಾಗಿದೆ. ಸಿಜಿ ಕೆಲಸಕ್ಕೆ, ಡಿಜಿಟಲ್ ಟರೀನ್ ಕೆಲಸಕ್ಕೆ ಕಂಪನಿಗೆ 2.5 ಕೋಟಿ ಹಣ ನೀಡಿತ್ತು. ಆದರೆ ಅದರಿಂದ ಮೋಸ ಆಗಿದೆ. ಸತ್ಯ ರೆಡ್ಡಿ ಹಾಗೂ ಸುನಿಲ್ ರೆಡ್ಡಿ ಅನ್ನೋರಿಂದ ವಂಚನೆ ಆಗಿದೆ ಅಂತ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ದಾಖಲಾಗಿತ್ತು. ಇನ್ನು ನಿರ್ಮಾಪಕ ಉದಯ್ ಕೆ ಮೆಹ್ತಾ ದೂರಿನ ಅನ್ವಯ ಈಗಾಗಲೇ ಸತ್ಯ ರೆಡ್ಡಿ ಕರೆದು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ನಿರ್ದೇಶಕ ಎಪಿ ಅರ್ಜುನ್ಗೂ ನೋಟಿಸ್ ಅನ್ನ ನೀಡಲಾಗಿತ್ತು. ನೋಟಿಸ್ಗೆ ಅರ್ಜುನ್ ಕೂಡ ಉತ್ತರಿಸಿ ಬಂದಿದ್ದಾರಂತೆ. ವಿಚಾರಣೆಗೆ ಬನ್ನಿ, ಇದೆಲ್ಲ ವಿಚಾರಣೆ ನಡೀತಾ ಇದೆ ಅಂದ್ರೆ ಒಂದು 4-5 ಜನ ನನ್ನನ್ನು ಕರೆದಿದ್ರು, ನನ್ನ ಅಸೋಸಿಯೇಟ್ ಸ್ವಾಮಿನ್ ಕರೆದಿದ್ರು, ನಿರ್ಮಾಪಕರನ್ನ ಕರೆದಿದ್ರು. ಅದಾದ್ಮೇಲೆ ಡಿಜಿಟಲ್ ಟೆರೈನ್ ಅನ್ನೋ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಂತ ಮಾರುತಿ ಮತ್ತೆ ಲೋಕೇಶ್ ಅನ್ನೋರ್ನ ಎಲ್ಲಾರನ್ನೂ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಯಾರ್ಯಾರಿಗೆ ಅವ್ನು ಕೊಟ್ಟಿದ್ದೀನಿ ಅಂತ ಹೇಳಿದಾನೋ ಎಲ್ಲಾರನ್ನೂ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಮತ್ತೆ ಕೊಟ್ಟಿರೋರು ಅದನ್ನ ಒಪ್ಕೊಂಡು ನಮ್ಗೆ ಇಷ್ಟಿಷ್ಟು ಕೊಟ್ಟಿದ್ರು ಅಂತಂದ್ಬಿಟ್ಟು ಅದನ್ನ ವಾಪಸ್ ಚೆಕ್ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ನಿರ್ಮಾಪಕ ನಿರ್ದೇಶಕರ ನಡುವೆ ಮನಸ್ತಾಪ ಇತ್ತ. ನಿರ್ದೇಶಕ ಎಪಿ ಅರ್ಜುನ್ ಪರ ವಕೀಲ ಹೇಳಿದ್ದೇನು? ಇತ್ತ ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಬಂದಿರುವಂತಹ ನನ್ನ ಮೇಲೆ ಈ ರೀತಿ ಆರೋಪ ಮಾಡಿರುವುದು ಸರಿ ಇಲ್ಲ ಅಂತ ತಮ್ಮ ಮೇಲಿನ ಆರೋಪವನ್ನ ನಿರ್ದೇಶಕ ಎಪಿ ಅರ್ಜುನ್ ತಳ್ಳಹಾಕಿದ್ದಾರೆ. ಇನ್ನು ನಿರ್ಮಾಪಕ ಹಾಗೂ ನಿರ್ದೇಶಕರ ನಡುವೆ ಮನಸ್ತಾಪ ಇರೋದು ನಿಜ. ಅದನ್ನ ಕೂತು ಮಾತನಾಡಿ ಬಗೆಹರಿಸಿಕೊಳ್ತೀವಿ. ಆದ್ರೆ ಯಾವುದೇ ಕಮಿಷನ್ ಪಡೆದಿದ್ದಕ್ಕೆ ಸಾಕ್ಷಿಗಳಿಲ್ಲ ಅಂತ ನಿರ್ದೇಶಕ ಎಪಿ ಅರ್ಜುನ್ ಪರ ವಕೀಲ ಶಂಕರಪ್ಪ ಹೇಳಿದ್ದಾರೆ. ಮಾರ್ಟಿನ್ ಚಿತ್ರ ದೊಡ್ಡ ಬಜೆಟ್ ಅನ್ನ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಚಿತ್ರ, ಒಂದು ಭರವಸೆ ಮೂಡಿಸಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಿತ್ರ. ಇಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ಚಲನಚಿತ್ರ ರೆಮ್ಯುನರೇಷನ್ ಸಂಬಂಧಪಟ್ಟಂಗೆ ಈ ಹಿಂದೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ವು. ಈ ಮಧ್ಯೆ ಸತ್ಯ ರೆಡ್ಡಿ ಮತ್ತು ಸುನೀಲ್ ಅಂತಕ್ಕಂಥವ್ರ ವಿರುದ್ಧ ಯಾವ ಕಾರಣಕ್ಕೂ ಆ ದುಡ್ಡು ನಮ್ಗೆ ಸಂಬಂಧ ಇಲ್ಲ, ಅವರು ಕೆಲಸಕ್ಕೂ ನಮಗೆ ಕೆಲಸಕ್ಕೂ ಸಂಬಂಧ ಇಲ್ಲ. ಒಟ್ಟಾರೆ ಸ್ಟಾರ್ ನಟರ ಸಿನಿಮಾಗಳಿಗೆ ಕೋಟಿ ಸುರಿದು ಸಿನಿಮಾ ಮಾಡೋದು ಮಾತ್ರ ಅಲ್ಲದೆ ಇಂತಹ ಸಂಕಷ್ಟದಲ್ಲಿ ಸಿಕ್ಕಾಕೊಂಡು ಸಿನಿಮಾಗಳನ್ನ ರಿಲೀಸ್ ಮಾಡೋ ಹರಸಾಹಸ ನಿರ್ಮಾಪಕರಿಗೆ ತಪ್ತಾ ಇಲ್ಲ. ಸದ್ಯ ಈ ಆರೋಪಗಳ ಬಗ್ಗೆ ನಿರ್ಮಾಪಕ ಉದಯ್ ಮೆಹ್ತಾ ಹಾಗೂ ನಟ ಧ್ರುವ ಸರ್ಜಾ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯ ಮುಂಬೈ ಪ್ರೆಸ್ ಮೀಟ್ ಕೂಡ ಮುಂದೂಡಿದ್ದು ಮನಸ್ತಾಪದ ಕಾರಣಕ್ಕ ಅನ್ನೋ ಅನುಮಾನ ಶುರುವಾಗಿದೆ. ನಾನು ಎಲಿಗೇಜ್ ಪಬ್ಲಿಕ್ ಟಿವಿ ಬೆಂಗಳೂರು.